ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್‌ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗ ನಾವು ಕ್ವೆಶ್ಚನ್ ಟ್ಯಾಗ್ಸ್ ನಲ್ಲಿ ಬರ್ತಕ್ಕಂತ ಮತ್ತಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ನೋಡೋಣಂತ್ರಿ. ನಾ ಆಲ್ರೆಡಿ ನಿಮ್ಗ ಭಾಗ 1 ಮತ್ತು ಭಾಗ 2 ರೊಳಗ ಕ್ವೆಶ್ಚನ್ ಟ್ಯಾಗ್ಸ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟೇನ್ರಿ. ಭಾಗ 1 ರೊಳಗಂತೂ ರೂಲ್ಸಸ್ ಅಂತ ಹೇಳ್ಕೊಟ್ಟಿನಿ. ಆ ರೂಲ್ಸಸ್ ಅನ್ನ ನೀವು ಫಾಲೋ ಮಾಡ್ಕೊಂಡು ನಾ ಮಾಡಿರ್ತಕ್ಕಂತ ಭಾಗ 1, ಭಾಗ 2, ಭಾಗ 3 ಅನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋದ್ರ ಎಕ್ಸಾಮ್ ನಲ್ಲಿ ನೀವು 1 ಮಾರ್ಕ್ಸ್ ನಿಮ್ಮ ಗ್ಯಾರಂಟಿ ನಿಮ್ ಕೈಯಲ್ಲಿ ಇದ್ದಂಗ್ರಿ. ಯಾಕಂದ್ರೆ ಇಂಗ್ಲಿಷ್ ಗ್ರಾಮರ್ ಒಳಗ ಕ್ವೆಶ್ಚನ್ ಟ್ಯಾಗ್ಸ್ ಮೇಲೆ 1 ಕ್ವೆಶ್ಚನ್ಸ್ ನಿಮ್ಗ ಬರ್ತೈತ್ರಿ. ಹಂಗಂದ್ರೆ ಇವತ್ತಿನ ಕ್ಲಾಸ್ ಒಳಗ ಮತ್ತಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ನೋಡೋಕ್ಕಿಂತ ಮೊದ್ಲ ನನ್ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಮತ್ತೆ ಇವತ್ತಿನ ಕ್ಲಾಸ್ ಒಳಗ ಏನು ನೀವು 10 ಕ್ವೆಶ್ಚನ್ಸ್ ಅದಲ್ಲ ಅದನ್ನಷ್ಟು ಅಟೆಂಪ್ಟ್ ಮಾಡಿ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರಿ, ಎಷ್ಟು ನೀವು ಕ್ವೆಶ್ಚನ್ ಅನ್ನ ಸರಿಯಾಗಿ ಮಾಡ್ರಿ ಅಂತ ಕಮೆಂಟ್ಸ್ ಬಾಕ್ಸ್ ನಾಗ ಕಮೆಂಟ್ಸ್ ಮಾಡ್ರಿ. ಫಸ್ಟ್ ಕ್ವೆಶ್ಚನ್ ಸ್ಟಾರ್ಟ್ ಮಾಡೋಣ್ರಿ. ಫಸ್ಟ್ ಕ್ವೆಶ್ಚನ್ ನೀವೆಲ್ಲ ಟ್ರೈ ಮಾಡ್ರಿ. ಆಮೇಲೆ ನೀವು ಮಾಡಿರ್ತಕ್ಕಂತ ಆನ್ಸರ್ ಸರಿಯೋ ತಪ್ಪೋ ಅಂತ ಬರ್ತೈತಿ. ಮತ್ತೆ ಅದ್ರನ್ನ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇನ್ರಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ. ಮಕ್ಕಳ ನೀವೆಲ್ಲಾರು ಟ್ರೈ ಮಾಡ್ರಿಲ್ಲ, ಆನ್ಸರ್ ಎಲ್ಲಾರು ಕರೆಕ್ಟ್ ಕೊಟ್ಟಿರ್ಬೇಕ್ರಿ ನೀವೆಲ್ಲ. ಯಾಕಂದ್ರೆ ನಾ ಆಲ್ರೆಡಿ ನಿಮ್ಗೆ ಇದ್ರ ಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟೇನ್ರಿ. ಎಲ್ಲಾ ನೋಡೋಣ್ರಿ, ಚೆಕ್ ಮಾಡೋಣ. ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್, ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್. ಹೌದಾ? ಸಬ್ಜೆಕ್ಟ್ ಅನ್ನೋದೇನಿಲ್ಲ ದ ಚಿಲ್ಡ್ರನ್. ಇದ್ರದ್ದು ಪ್ರಾಣ ಏನಕ್ಕೈತ್ರಿ ದ ಚಿಲ್ಡ್ರನ್. ಅವರು ಮಕ್ಕಳಿಗೆ ಏನ್ ಬಳಸ್ತೀವಿ ನಾವು ಅವರು ಅಂದ್ರೆ ದೇ. ಹೌದಾ? ದ ಸ್ಟೇಟ್ಮೆಂಟ್ ಈಸ್ ಅ ಪಾಸಿಟಿವ್. ಯಾಕಂದ್ರೆ ಇಲ್ಲಿ ಏನು ನೋ, ನಾಟ್, ನಥಿಂಗ್ ಅಂತಕ್ಕಂತ ಯಾವುದೇ ವರ್ಡ್ ಬಂದಿಲ್ಲ. ಅವಾಗ ಇದನ್ನ ನಾವ್ ಎದಕ್ ಕನ್ವರ್ಟ್ ಮಾಡ್ಬೇಕು? ನೆಗೆಟಿವ್. ದೆನ್ ಇಟ್ ಈಸ್ ಕನ್ವರ್ಟೆಡ್ ಟು ನೆಗೆಟಿವ್. ಹಾಗಾದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಕೊಟ್ಬಿಟ್ಟಾರಿ. ಕ್ವಶನ್ ಒಳಗೆ ಹೆಲ್ಪಿಂಗ್ ವರ್ಬ್ ಬಂದೈತಿ ಇಲ್ಲ ನೋಡ್ಬೇಕು. ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಐತಿ. ಇದ್ರದ ನೆಗೆಟಿವ್ ಫಾರ್ಮ್ ಮಾಡ್ಬೇಕು. ನಾನ್ ನಿಮ್ಗ ಕ್ಲಾಸ್ 1 ಒಳಗ ಒಂದು ಡೀಟೇಲ್ ಚಾರ್ಟ್ ಕೊಟ್ಟೇನ್ರಿ. ಅದ್ರೊಳಗ ಯಾವ ರೀತಿ ನೆಗೆಟಿವ್ ಅನ್ನ ಬರಿಬೇಕಂತ ಹೇಳಿ. ಆರ್ ಇದ್ದಿದ್ದ ಆರ್ ಅಂಟಕ್ಕೈತಿ. ಹೌದಾ? ಇವಾಗ ನಾವು ನೆಗೆಟಿವ್ ಫಾರ್ಮ್ ಇದನ್ನ ನಾವು ಕ್ವಶನ್ ಟ್ಯಾಗ್ ಬರೆಯೋದು ಬಹಳ ಈಸಿ. ಯಾಕಂದ್ರೆ ಆರಂಟ್ ಬರ್ದ ಅದ್ರ ಮುಂದೆ ನಾವು ಏನ್ ಪ್ರನೌನ್ ಬರ್ತಿಲ್ಲ ದೇ ಇತ್ತಲ್ಲ ಇಲ್ಲಿ ಅದನ್ನ ಬರ್ದ್ ಬಿಡೋದು. ಆರಂಟ್ ದೇ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತೀರಿ ಯಾವ ರೀತಿ ಮಾಡ್ಬೇಕನ್ನೋದನ್ನ. ನೋಡಿ ಮಕ್ಕಳ, ಇದರದ ಆನ್ಸರ್ ಯಾವ ರೀತಿ ಕೊಡ್ಬೇಕಂತಕ್ಕಂಥದ್ದನ್ನ ನೋಡೋಣನ್ರಿ. ದ ಡ್ಯಾನ್ಸರ್ಸ್ ಆರ್ ಪರ್ಫಾರ್ಮಿಂಗ್ ವೆಲ್. ದ ಡ್ಯಾನ್ಸರ್ಸ್ ಆರ್ ಪರ್ಫಾರ್ಮಿಂಗ್ ವೆಲ್. ಇಲ್ಲಿ ದ ಸಬ್ಜೆಕ್ಟ್ ಏನಕ್ಕೈತ್ರಿ ಇಲ್ಲಿ ದ ಡ್ಯಾನ್ಸರ್ಸ್. ಇದ್ರದ್ದು ಪ್ರನೌನ್ ಏನಕ್ಕೈತಿ ದೇ. ಹೌದಾ? ಇದು ಸ್ಟೇಟ್ಮೆಂಟ್ ಯಾವ್ದ್ರೊಳಗೈತ್ರಿ ಪಾಸಿಟಿವ್ ಫಾರ್ಮ್ ಆಗೈತಿ. ಇದನ್ನ ನಾವು ಎದಕ್ ಕನ್ವರ್ಟ್ ಮಾಡ್ಬೇಕ್ರಿ? ನೆಗೆಟಿವ್ ಕನ್ವರ್ಟ್ ಮಾಡ್ಬೇಕು. ಇಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಏನೈತ್ರಿ ಇಲ್ಲೇ ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಐತಿ. ಇದ್ರದ ನಾವು ನೆಗೆಟಿವ್ ಫಾರ್ಮ್ ಬರ್ಕೋಬೇಕು. ನೆಗೆಟಿವ್ ಫಾರ್ಮ್ ಏನಕ್ಕೈತಿ ಆರಂಟ್ ಆಕೈತಿ. ಹಂಗಂದ್ರ ಆರಂಟ್ ದೇ. ಆರಂಟ್ ದೇ ಇಸ್ ದ ಆನ್ಸರ್. ಇದಂದ್ರೂ ಬಹಳ ಈಸಿ ಐತಿ. ಯಾಕಂದ್ರ ಪ್ರೀವಿಯಸ್ ಏನೈತಲ್ಲ ಅದ್ರದ ಅದೇ ತರನ ಕ್ವಶನ್ಸ್ ಐತ್ರಿ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ನೀವೇ ಆನ್ಸರ್ ಮಾಡ್ರಿ ನೋಡೋಣ ಯಾವ ರೀತಿ ಮಾಡ್ತೀರಾ ಅಂತ.
ಇದಕ್ಕಂತೂ ಪ್ರತಿಯೊಬ್ಬರು ಆನ್ಸರ್ ಕೊಟ್ರೆ ಅಂತ ನನ್ನ ನಂಬಿಕೆ. ಯಾಕಂದ್ರೆ ದೇ ಆರ್ ಸೇಮ್ ಪ್ರೀವಿಯಸ್ ಏನಿತ್ತಲ್ಲ ಅದೇ ತರ ದೇ ಆರ್ ಗೋಯಿಂಗ್ ಟು ಮೈಸೂರ್ ಟುಮಾರೋ. ಹೌದಾ? ಇಷ್ಟು ಈಸಿ ಇರ್ತೈತೆ ನೋಡ್ರಿ ಕ್ವಶನ್ ಟ್ಯಾಗ್ ಮಾಡೋದು. ಸಬ್ಜೆಕ್ಟ್ ದೇ, ಇದ್ರದ್ದು ಪ್ರನೌನು ದೇ ಆತು. ಇದು ಸ್ಟೇಟ್ಮೆಂಟ್ ಇದು ಪಾಸಿಟಿವ್ ಒಳಗೈತಿ. ಇದನ್ನ ನಾವು ಇದಕ್ಕೆ ಕನ್ವರ್ಟ್ ಮಾಡ್ಬೇಕು, ನೆಗೆಟಿವ್ ಕನ್ವರ್ಟ್ ಮಾಡ್ಬೇಕ್ರಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನೈತ್ರಿ? ಆರ್ ಐತಿ, ಆರ್ ಬರ್ದ್ವಿ. ಅದ್ರ ನೆಗೆಟಿವ್ ಫಾರ್ಮ್ ಏನ್ರಿ? ಆರಂಟ್ ಬರ್ದ ಅದ್ರ ಮುಂದೆ ದೇ ಬರ್ದ ಇದರ ಆನ್ಸರ್ ರೀ. ಆರಂಟ್ ದೇ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತೀರಾ ಎಲ್ರು? ನೋಡಿ ಮಕ್ಕಳ, ಯಾರು ಈ ಕ್ವಶನ್ ಕರೆಕ್ಟ್ ಆನ್ಸರ್ ಬರ್ದಿರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ನೋಡೋಣ. ಮೇಘನಾ ಈಸ್ ಲುಕಿಂಗ್ ಸ್ಮಾರ್ಟ್ ಅಂಡ್ ಅಟ್ರಾಕ್ಟಿವ್ ಟುಡೇ. ಇಲ್ಲಿ ಸಬ್ಜೆಕ್ಟ್ ಏನ್ರಿ? ಮೇಘನಾ. ಮೇಘನಾ ಅಂತಕ್ಕಂಥದ್ದು ಹುಡುಗಿ ಹೆಸರು. ಅದರ ಪ್ರನೌನ್ ಏನಾಯ್ತು? ಶಿ ಆತು. ದ ಸ್ಟೇಟ್ಮೆಂಟ್ ಏನೈತ್ರಿ? ಇದು ಪಾಸಿಟಿವ್. ಯಾವುದೇ ನೆಗೆಟಿವ್ ವರ್ಡ್ ಇದ್ರೊಳಗೆ ಬಂದೇ ಇಲ್ಲ. ಹಂಗಂದ್ರೆ ಇದನ್ನ ನಾವ್ ಎದಕ್ ಕನ್ವರ್ಟ್ ಮಾಡ್ಬೇಕು? ನೆಗೆಟಿವ್ ಕನ್ವರ್ಟ್ ಮಾಡ್ಬೇಕು. ಇಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಏನೈತಿ? ಈಸ್ ಐತಿ. ಅದ್ರದ ನೆಗೆಟಿವ್ ಫಾರ್ಮ್ ಏನಕ್ಕೈತ್ರಿ? ಈಸಂಟ್. ಇದ್ರದೆಲ್ಲಾ ಚಾರ್ಟ್ ನಾನ್ ನಿಮ್ಗ ಭಾಗ ಒಂದ ಕ್ಲಾಸ್ ಒಳಗೆ ಇದ್ರದೆಲ್ಲಾ ಚಾರ್ಟ್ ಕೊಟ್ಟೇನ್ರಿ. ನೆಗೆಟಿವ್ ಯಾವ ರೀತಿ ಬರಿಬೇಕನ್ನೋದು. ಈಸ್ ಇದ್ರ ಈಸಂಟ್ ಆತು. ಈಸಂಟ್ ಬರ್ದ ಅದ್ರ ಮುಂದೆ ಪ್ರನೌನ್ ಏನೈತಿ? ಇಲ್ಲಿ ಶಿ ಐತಿ. ಶಿ ಬರ್ದ್ರ ಆತ್ರಿ. ಈಸಂಟ್ ಶಿ ಇಸ್ ದ ಆನ್ಸರ್. ಇಲ್ಲಿ ರಾಂಗ್ ಬರ್ದೀನಿ. ಈಸಂಟ್ ಶಿ ಇಸ್ ದ ಆನ್ಸರ್. ಈಸಂಟ್ ಶಿ, ಈಸಂಟ್ ದೇ ಅಲ್ಲ, ಈಸಂಟ್ ಶಿ ಇಸ್ ದ ಆನ್ಸರ್. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ನೋಡೋಣ. ಇದಕ್ಕಂತೂ ಎಲ್ಲಾ ಮಕ್ಕಳು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿರಿ. ಹೌದಲ್ವಾ? ಇದಕ್ ಕೊಟ್ಟಿರ ಇಲ್ಲ ಅಂತ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕ್ರಿ ನೋಡೋಣ. ಎಲ್ರು ಇದಕ್ಕಂತೂ ಎಲ್ರು ಕೊಟ್ಟಿರ್ತೀರಿ. ಯಾಕಂದ್ರೆ ಇದನ್ನು ಪ್ರೀವಿಯಸ್ ಇಯರ್ ಸಿಮಿಲರ್ ಇತ್ತು. ಹೌದಲ್ರಿ? ಇಲ್ಲಿ ಹಿ ಇಸ್ ಎ ಫೇಮಸ್ ಡಾಕ್ಟರ್. ಹಿ ಇಸ್ ಎ ಫೇಮಸ್ ಡಾಕ್ಟರ್. ಇಲ್ಲಿ ಸಬ್ಜೆಕ್ಟ್ ಅನ್ನೋದೇನಿಲ್ಲ? ಹಿ. ಇಟ್ಸ್ ಪ್ರನೌನ್ ಏನಾತು? ಹಿ ಆತು. ದ ಸ್ಟೇಟ್ಮೆಂಟ್ ಈಸ್ ಇನ್ ದ ಪಾಸಿಟಿವ್ ಫಾರ್ಮ್. ದೆನ್ ಇಟ್ ಈಸ್ ಕನ್ವರ್ಟೆಡ್ ಟು ನೆಗೆಟಿವ್. ಹೌದ್ರಿ? ಇಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಏನೈತ್ರಿ? ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್. ಇದನ್ನ ನಾವ್ ಎದಕ್ ಕನ್ವರ್ಟ್? ಇದ್ರದ್ದು ನೆಗೆಟಿವ್ ಫಾರ್ಮ್ ಏನಕ್ಕೈತಿ? ಈಸಂಟ್ ಬರ್ದು ಇಲ್ಲಿ ಹಿ ಐತಂದ್ರ ಹಿ ಪ್ರನೌನ್ ಬರ್ದ್ಬಿಟ್ರೆ ಆಯ್ತು. ಈಸಂಟ್ ಹಿ ಇಸ್ ದ ಆನ್ಸರ್. ಹೌದಿಲ್ರಿ ಮಕ್ಳು? ಇದಕ್ಕಂತೂ ಎಲ್ರು ಆನ್ಸರ್ ಕೊಟ್ಟಿರಲ್ಲ ನೀವು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ನೋಡೋಣ. ಹೌದಲ್ವಾ ಮಕ್ಳೇ? ಇದಕ್ಕೂ ಎಲ್ರು ಆನ್ಸರ್ ಕೊಟ್ಟಿರಲ್ಲ. ಯಾಕಂದ್ರೆ ಇದನ್ನು ಏನಿತ್ರಿ? ಪ್ರೀವಿಯಸ್ ಗ ಸಿಮಿಲರ್ ಇತ್ತು. ಇದಕ್ಕೂ ಏನ್ ಮಾಡ್ರಿ? ಪ್ರತಿಯೊಬ್ರು ಆನ್ಸರ್ ಕೊಟ್ಟಿರ ಅಂತ ತಿಳ್ಕೊಂಡಿನ್ರಿ. ಯಾರ್ಯಾರು ಕರೆಕ್ಟ್ ಅದಕ್ಕೆ ಆನ್ಸರ್ ಕೊಟ್ಟಿರಲ್ಲ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಮಾಡ್ರಿ ನೋಡೋಣ. ಶಾಂತಿಗ್ರಾಮ ಈಸ್ ಎ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಹೌದ್ರಿ? ಸಬ್ಜೆಕ್ಟ್ ಇಲ್ಲೇ ಶಾಂತಿಗ್ರಾಮ. ಇದ್ರದ್ದು ಪ್ರನೌನ್ ಏನಕ್ಕೈತಿ? ಇಟ್. ಅದು ಅಂತೀವಿಲ್ರಿ? ಇಲ್ಲಿ ಏನಕ್ಕೈತಿ? ಶಾಂತಿಗ್ರಾಮಕ್ಕ ಇಟ್ ಆಕೈತಿ. ಹೌದಿಲ್ರಿ? ದ ಸ್ಟೇಟ್ಮೆಂಟ್ ಇದು ಪಾಸಿಟಿವ್ ಒಳಗೈತಿ. ಇದನ್ನ ನಾವು ನೆಗೆಟಿವ್ ಗ ಕನ್ವರ್ಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಯಾವ್ದು ನೆವರ್, ನಾಟ್, ನಥಿಂಗ್ ಯಾವ್ದು ಬಂದಿಲ್ಲ. ಹಂಗಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನೈತ್ರಿ? ನಮ್ಗೆ ಇಲ್ಲಿ ಈಸ್ ಐತಿ. ಹೌದ್ರಿ? ಇಲ್ಲಿ ಈಸ್ ಐತಿಲ್ರಿ ಹೆಲ್ಪಿಂಗ್ ವರ್ಬ್. ಹಂಗಂದ್ರೆ ಇದ್ರದ್ದು ನೆಗೆಟಿವ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನಾಕೈತಿ? ಇದು ಈಸಂಟ್.
ಹೌದಾ? ಹಂಗಂದ್ರೆ ಇದ್ರ ಆನ್ಸರ್ ಏನತ್ತೆ? isn't it is the answer. isn't ಬರ್ದ ಅದ್ರ ಮುಂದೆ it ಅಂತಕ್ಕಂತ ಪ್ರನೌನ್ ಬರ್ದ್ಬಿಟ್ರೆ ಆಯ್ತು. ಇದ ಆನ್ಸರ್ ಇದ್ದದ್ದು. ತಿಳಿತಲ್ರಿ? ನೆಕ್ಸ್ಟ್ ಟ್ರೈ ಮಾಡ್ರಿ. ನೋಡಿ ಮಕ್ಕಳ, ಇದಕ್ಕೆ ಯಾವ ರೀತಿ ಆನ್ಸರ್ ಕೊಡ್ಬೇಕಂದ್ರ ದ ಲೇಡಿ ವಿಲ್ ಕಮ್ ಟು ದ ಡೋರ್. ದ ಲೇಡಿ ವಿಲ್ ಕಮ್ ಟು ದ ಡೋರ್. ಇಲ್ಲಿ ಸಬ್ಜೆಕ್ಟ್ ಏನು? ದ ಲೇಡಿ. ಇದು ಹುಡುಗಿ ಎಂದಾಳ ಅಂದ್ಮೇಲೆ ಅದನ್ನ ಏನ್ ಬರ್ಬೇಕು ನಾವು? ಶಿ ಅಂತಕ್ಕದ್ದನ್ನ ಬರೀಬೇಕು. ಇದು ಸ್ಟೇಟ್ಮೆಂಟ್ ಎದ್ರೊಳಗೈತಿ? ಪಾಸಿಟಿವ್ ಒಳಗೈತಿ. ಇದನ್ನ ನಾವು ನೆಗೆಟಿವ್ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನೈತಿಲ್ಲ, ವಿಲ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಐತಿ. ಹೌದಾ? ಇದನ್ನ ನಾವು ನೆಗೆಟಿವ್ ಫಾರ್ಮ್ ಒಳಗ್ ಮಾಡ್ಬೇಕಂದ್ರೆ ಇದೇನಾಕೈತಿ? ವಿಲ್ ಇದ್ದು ಓಂಟ್. ಅದಕ್ಕನ್ನ ನಾನ್ ನಿಮ್ಗೆ ಮೊದ್ಲೇ ದಿನ ಒಂದು ಲಿಸ್ಟ್ ಕೊಟ್ಬಿಟ್ಟೇನ. ಆ ಲಿಸ್ಟ್ ಅನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಂದ್ರ ನೀವು ಈಸಿಯಾಗಿ ಬರ್ಬಿಡ್ಬೋದ್ರಿ. ಇಲ್ಲಿ ವಿಲ್ ಇದ್ದಿದ್ದು ಏನಾಕೈತಿ? ಓಂಟ್ ಆಕೈತಿ. ಹಂಗಂದ್ರೆ ಇದ್ರ ಆನ್ಸರ್ ಏನಿದು? ಓಂಟ್ ಶಿ ಇಸ್ ದ ಆನ್ಸರ್. ತಿಳಿತಲ್ರಿ ಇದು? ನೆಕ್ಸ್ಟ್ ನೋಡೋಣ ಮಕ್ಕಳೇ, ಇದಕ್ಕೆ ಯಾವ ರೀತಿ ಆನ್ಸರ್ ಕೊಡ್ಬೇಕನ್ನೋದನ್ನ. ಶಿ ಡಿಡಂಟ್ ನೀಡ್ ಟು ಸ್ಪೆಂಡ್ ದ ಮನಿ. ಶಿ ಡಿಡಂಟ್ ನೀಡ್ ಟು ಸ್ಪೆಂಡ್ ದ ಮನಿ. ಇಲ್ಲಿ ಸಬ್ಜೆಕ್ಟ್ ಏನಿದು? ಶಿ. ಅದರ ಪ್ರನೌನ್ ಏನಾಯ್ತು? ಶಿ ಆಯ್ತು. ಇಲ್ಲಿ ಡಿಡಂಟ್ ಬಂದಿರೋ ಸಂಬಂಧ ದ ಸ್ಟೇಟ್ಮೆಂಟ್ ಏನಿದು? ನೆಗೆಟಿವ್. ಡಿಡಂಟ್ ಅಂದ್ರ ಡಿಡ್ ನಾಟ್ ಬಂದೈತಂದ್ರೆ ಇದೇನಿದು? ನೆಗೆಟಿವ್ ಸ್ಟೇಟ್ಮೆಂಟ್. ಇದನ್ನ ನಾವು ಪಾಸಿಟಿವ್ ಗ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ಏನೈತ್ರಿ? ಡಿಡಂಟ್ ಈಸ್ ಅ ನೆಗೆಟಿವ್ ಹೆಲ್ಪಿಂಗ್ ವರ್ಬ್. ಇದ್ರ ಪಾಸಿಟಿವ್ ಫಾರ್ಮ್ ಏನೈತಿ? ಡಿಡ್ ಬರ್ಬಿಟ್ಟು ಅದ್ರ ಮುಂದೆ ಶಿ ಬರ್ಬಿಟ್ರ ಆಯ್ತು. ಇದರ ಆನ್ಸರ್ ಡಿಡ್ ಶಿ ಇಸ್ ದ ಆನ್ಸರ್. ತಿಳಿತಲ್ರಿ? ಇದು ರಿಪೀಟೆಡ್ ಕ್ವಶನ್. ಇದಂತೂ ಆಲ್ರೆಡಿ ಹೇಳ್ಕೊಟ್ಟೇನ್ರಿ ನಾ ಯಾವ ರೀತಿ ಮಾಡ್ಬೇಕಂತ. ಇಲ್ಲಿ ದ ಲೇಡಿ ಬಂದೈತಿ ಸಬ್ಜೆಕ್ಟ್, ಅದ್ರದ್ದು ಏನಕ್ಕೈತ್ರಿ? ಶಿ. ಇದು ಯಾವ್ದು? ನೆಗೆಟಿವ್ ಪಾಸಿಟಿವ್ ಫಾರ್ಮ್ ಒಳಗೈತಿ. ಇದನ್ನ ನೆಗೆಟಿವ್ ಕನ್ವರ್ಟ್ ಮಾಡ್ಬೇಕು. ಇಲ್ಲಿದ್ದು ಓಂಟ್ ಆಕೈತಿ. ಓಂಟ್ ಬರ್ದು ಶಿ ಬರ್ಬಿಟ್ರ ಆತ. ಇದು ಆಲ್ರೆಡಿ ಹೇಳ್ಕೊಟ್ಟೇನ್ರಿ. ನೆಕ್ಸ್ಟ್ ನೋಡೋಣ ಮಕ್ಳು, ಇದನ್ನ ಯಾವ ರೀತಿ ಆನ್ಸರ್ ಮಾಡ್ಬೇಕಂದ್ರೆ ಶಿ ಹ್ಯಾಸ್ ರಿಟನ್ ಎ ಸ್ಟೋರಿ. ಇಲ್ಲಿ ಶಿ ಅಂತಕ್ಕಂಥ ಸಬ್ಜೆಕ್ಟ್, ಇದರ ಪ್ರನೌನ್ ಶಿ ಆಕೈತಿ.
ದ ಸ್ಟೇಟ್ಮೆಂಟ್ ಪಾಸಿಟಿವ್ ಒಳಗೈತಿ. ಇದನ್ನ ನಾವು ನೆಗೆಟಿವ್ ಗ ಕನ್ವರ್ಟ್ ಮಾಡ್ಬೇಕು. ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಏನು ಹ್ಯಾಸ್, ಅದನ್ನ ಹ್ಯಾಸ್ ನ ಬರೀರಿ. ಅದರದ ನೆಗೆಟಿವ್ ಫಾರ್ಮ್ ಏನಕ್ಕೈತಿ ಹ್ಯಾಸೆಂಟ್ ಬರ್ಬಿಟ್ಟು ಶಿ ಬರ್ಬಿಟ್ರೆ ಆತ್ರಿ. ಹ್ಯಾಸೆಂಟ್ ಶಿ ಇಸ್ ದ ಆನ್ಸರ್. ತಿಳಿತಲ್ರಿ ಇದು? ನೋಡ್ರಿ ನನ್ನ ಕ್ಲಾಸ್ ಒಳಗೆ ಇವತ್ತು ನಾನು ನಿಮ್ಗೆ ಹೆಲ್ಪಿಂಗ್ ವರ್ಬ್ ತಗೊಂಡು ಯಾವ ರೀತಿ ಕ್ವಶನ್ ಟ್ಯಾಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟೇನ್ರಿ. ಇವತ್ತಿಗೆ ಕ್ವಶನ್ ಟ್ಯಾಗ್ಸ್ ಒಳಗೆ ಬರ್ತಕ್ಕಂಥ ಅಷ್ಟು ಕ್ವಶನ್ಸ್ ಮಾಡೇನ್ರಿ. ಕ್ವಶನ್ ಟ್ಯಾಗ್ ನ ಕ್ವಶನ್ ಟ್ಯಾಗ್ ಮೇಲೆ ಮಾಡಿರ್ತಕ್ಕಂಥ ಭಾಗ 1, ಭಾಗ 2, ಭಾಗ 3 ನೀವು ಮೂರನ್ನು ನೋಡ್ಕೊಂಡು ಹೋದ್ರೆ ಸಾಕ್ರಿ. ನೀವು ಎಕ್ಸಾಮ್ಗೆ ಯಾವ ತರ ಕ್ವಶನ್ಸ್ ಬಂದ್ರು ನೀವು ಹ್ಯಾಂಡಲ್ ಮಾಡಿ ಬರ್ತೀರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ನಿಮ್ಗೆ ಏನ್ ಅನಿಸ್ತಕ್ಕಂತ ಅನ್ನೋದನ್ನ ಕಮೆಂಟ್ಸ್ ಮಾಡ್ರಿ. ಥ್ಯಾಂಕ್ ಯು.